ಮಗದೊಂದು ಕಡೆ ಗಣಿನಾಡು ಬಳ್ಳಾರಿಯಲ್ಲಿ ಈ ಬ್ಯಾನರ್ ಗಲಾಟೆ ಆಯ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಐಡಿ ಅಧಿಕಾರಿಗಳ ತಂಡ ಈ ಕೇಸ್ಗೆ ಎಂಟ್ರಿ ಆಗಿದೆ. ಅದರ ಭಾಗವಾಗಿಯೇ ಬಳ್ಳಾರಿಗೂ ಕೂಡ ಇವತ್ತು ಎಂಟ್ರಿ ಆಯಿತು ಸಿಐಡಿ ಅಧಿಕಾರಿಗಳ ತಂಡ. ಈಗ ತನಿಖೆ ಮತ್ತೊಂದು ಆಯಾಮ ಅಥವಾ ಮತ್ತೊಂದು ಮಚಲನ್ನ ಪಡ್ಕೊಳ್ಳುತ್ತೆ. ಕಾರಣ ಸಿಐಡಿ ಎಂಟ್ರಿಯಿಂದ ಈ ಪ್ರಕರಣದ 4 ಕೇಸ್ ಸಿಐಡಿಗೆ ವಹಿಸಿದೆ ರಾಜ್ಯ ಸರ್ಕಾರ. ಎಸ್ಪಿ ಕಚೇರಿಗೆ ಆಗಮಿಸಿ ಸಿಐಡಿಯಿಂದ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಸಿಐಡಿ ಎಸ್ಪಿ ಹರ್ಷ ಅವರ ನೇತೃತ್ವದಲ್ಲಿ ಬಳ್ಳಾರಿಗೆ ಎಂಟ್ರಿ ಆಗಿದ್ದಾರೆ. ಕೇಸ್ ಫೈಲ್ ಡೀಟೇಲ್ಸ್ ಇದರ ಜೊತೆಗೆ ಐಒ ಬಳಿಯೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಇನ್ವೆಸ್ಟಿಗೇಷನ್ ಆಫೀಸರ್ ಐಒ ಅಂತಂದ್ರೆ ಕೆಲವೇ ಹೊತ್ತಿನಲ್ಲಿ ಘಟನಾ ಸ್ಥಳಕ್ಕೂ ಕೂಡ ಸಿಐಡಿ ಟೀಮ್ ಭೇಟಿ ನೀಡೋ ಸಾಧ್ಯತೆ ಇದೆ. ಯಾಕಂದರೆ ಒಂದೊಂದು ಹಂತವನ್ನ ಪಡ್ಕೊಳ್ತಾ ಇದೆ, ಒಂದೊಂದು ಆಯಾಮವನ್ನ ಈ ಕೇಸ್ ಪಡ್ಕೊಳ್ತಾ ಇದೆ. ಸೊ ಹಾಗಾಗಿ ಇದರ ಕೂಲಂಕುಷವಾಗಿ ತನಿಖೆ ನಡೆಸಬೇಕು ಅಂತ ಹೇಳಿ ಬಿಜೆಪಿ ಸಿಬಿಐಗೆ ಕೊಡಬೇಕು, ನ್ಯಾಯಾಂಗ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿತ್ತು. ಈಗ ರಾಜ್ಯ ಸರ್ಕಾರ ಸಿಐಡಿ ತನಿಖೆಗೆ ವಹಿಸಿದೆ. ಅದರ ಭಾಗವಾಗಿ ಸಿಐಡಿ ಟೀಮ್ ಇವತ್ತು ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದೆ. ಐಒಗಳನ್ನು ಭೇಟಿ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಆಫೀಸರ್ನ ಭೇಟಿ ಮಾಡಿ ಕೇಸ್ ಡೀಟೇಲ್ಸನ್ನು ಪಡ್ಕೊಂಡು ಕೆಲವೊಂದಿಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ಘಟನೆ ನಡೆದಂಥ ಸ್ಥಳಕ್ಕೂ ಕೂಡ ಸಿಐಡಿ ಟೀಮ್ ಭೇಟಿಯನ್ನು ಕೊಡುತ್ತೆ. ಸ್ಪಾಟ್ ಮಹಾಜರು ಅಂತ ಕರೀಬೋದು ಅದನ್ನು. ಇಲ್ಲಿಂದ ಸಿಐಡಿ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ.